ನಿಮ್ಮ ಹೆಸರೇನು ಹೇಳ್ರಿ? ಮಹೇಶ್. ಮಹೇಶ್ ಅಂದ್ರೆ ಯಾವ್ರು ನಿಮ್ಮದು? ಚಾಮರಾಜನಗರ ಭೀಮಲೇನಪುರ. ವೆರಿ ಗುಡ್. ನಾನ್ ಆಲ್ಕೋಲಿಕ್ ಲಿವರ್ ಡಿಸೀಸ್ ಅಂತ ನಾನು ನೋಡಿದೆ, ನೀವು ಆಲ್ಕೋಹಾಲ್ ತೊಗೊಳ್ತಾ ಇಲ್ಲ ಅಂತ. ನಿಮಗೆ ಅದು ಲಿವರ್ ಪ್ರಾಬ್ಲಮ್ ಆದ ಅಂದಾಗ ಡಾಕ್ಟ್ರುಗಳು ಏನೇನು ಹೇಳ್ತಾ ಇದ್ರಪ್ಪ? ಏನು ಹೇಳಿದ್ರು ಹಾಸ್ಪಿಟ್ಲಲ್ಲಿ? ಹಾಸ್ಪಿಟಲ್ ಸರ್? ಹಾಂ, ಅದೇ ಲಿವರ್ ಹಾಂ, ನೀ ಹೇಳಮ್ಮ ಏನೇನು? ಸರ್ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು, ಟ್ರಾನ್ಸ್ಪರೆಂಟ್ ಮಾಡಲೇಬೇಕು ಅಂತ ಹೇಳಿದ್ರು. ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕಂತ. ಖರ್ಚು ಎಷ್ಟಾಗುತ್ತೆ ಅಂತ ಹೇಳಿದ್ರು? ಒಂದು 50 ರಿಂದ 60 ಲಕ್ಷ ಆಗುತ್ತೆ. ಆವಾಗ ನಿಮ್ಗೇನು ಅನ್ನಿಸ್ತು? ಅದು ಆಮೇಲೆ ತುಂಬ ಸೂಕ್ಷ್ಮವಾಗಿರ್ಬೇಕಲ್ವ ಸರ್, ತುಂಬ ಕಷ್ಟ ಆಗುತ್ತೆ, ಮತ್ತೆ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತಲ್ವ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು, ಅದು ತುಂಬ ಕಷ್ಟ ಆಗುತ್ತಲ್ವಾ. ಹಾಗಾಗಿ ನಾವು ಸ್ವಲ್ಪ ದಿನ ಮಾತ್ರೆಗಳು ತಗೋತಾ ಇದ್ವಿ, ಆಮೇಲೆ ಗೊತ್ತಾಯ್ತು ನಿಮಗೆ. ನಮ್ಮ ತಗೊಂಡ್ಮೇಲೆ ಎಷ್ಟೆಷ್ಟು ದಿನಕ್ಕೆ ಏನೇನು ಚೇಂಜಸ್ ಆಯ್ತಮ್ಮ? ಯಾಕೆ ಹೇಳ್ತಾ ಇದೆ ಅಂದರೆ, ದೇವ್ರನ್ನ ಯಾರೂ ನೋಡಿಲ್ಲ, ಯಾರೋ ಮುಖಾಂತರ. ಈಗ ನಿಮ್ಮ ಹಸ್ಬೆಂಡಿಗೆ ಏನು ಚೆನ್ನಾಗಾಗಿದೆ ಅದನ್ನು ಅವ್ರು ಹೇಳಿದಾಗ ಆ ಪ್ರಾಬ್ಲಮ್ ಇರೋವರಿಗೆ ಶಕ್ತಿ ಆಗೇನೆ 50% ಚೆನ್ನಾಗಿ ಹೋಗ್ಬಿಡ್ತಾರೆ. ಪ್ರಾಣ ಹೋಗ್ತಾ ಇದ್ದವ್ರು ಇನ್ನೇನು ನಾನು ಉಳಿಯಲ್ಲ ಅನ್ನೋರ್ಗೆ ಉಳಿತೀನಿ ಅಂತ ಪಾಸಿಟಿವ್ ಎನರ್ಜಿ ಬರ್ತದೆ. ಸೊ ಆ ಒಂದು ಉದ್ದೇಶದಿಂದ ನಾನು ಟೆಸ್ಟ್ ಮನಿ ತೊಗೊಳ್ಳೋದು, ಡಾಕ್ಯುಮೆಂಟ್ಸ್ನ ಹಾಕೋದು. ಯಾಕೆಂದರೆ ಅಲ್ಟಿಮೇಟ್ಲಿ ಏನು, ಟೆಸ್ಟ್ ಮನಿ ಫ್ರಾಡಾಗಿ ಮಾಡ್ಬೋದು, ಡಾಕ್ಯುಮೆಂಟ್ಸ್ ಫ್ರಾಡಾಗಿ ಮಾಡೋಕ್ಕಾಗಲ್ಲ. ಈಗ ಯಾರು ಬೇಕಾದರೂ ಏನು ಬೇಕಾದ್ರೂ ಕುಣೀರಿ ಅಂದರೆ ಕುಣಿಸ್ಬೋದು, ಬಟ್ ಡಾಕ್ಯುಮೆಂಟ್ಸ್ ಕುಣಿಸೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ನಾನು ಇದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ. ಆವಾಗ ಹೆಂಗಿತ್ತು ಬಾಡಿ ಇವ್ರದ್ದು? ಅವ್ರು ತುಂಬ ಊತ ಇತ್ತು ಸರ್ ಮೈಯಲ್ಲವೇ, ಊಟ ಏನು ಸೇರ್ತಾನೆ ಇರಲಿಲ್ಲ ಅವಾಗ. ಇವಾಗ ನಾರ್ಮಲ್ ಆಗಿ ಒಂದು ವಾರದಲ್ಲಿ ಅವರು ಸರಿ ಹೋದರು. ಊತ ಎಲ್ಲ ಒಂದು ವಾರದಲ್ಲಿ ಹೊರಟೋಯ್ತು. ಊತ ಎಲ್ಲ ಒಂದು 4 ದಿನದಲ್ಲಿ ಅವ್ರ ಚೇಂಜಸ್ ಗೊತ್ತಾಯ್ತು ಸರ್ ನಮಗೆ. 12 ದಿನಕ್ಕೆ ಕಂಪ್ಲೀಟ್ ಊತ ಎಲ್ಲ ನಿಂತು. ಅದಾದ್ಮೇಲೆ ಮತ್ತೆ ಯಾವಾಗ ಊತ ಬಂದಿಲ್ಲ, ನಾರ್ಮಲ್ ಆಗಾದ್ರು. ಸುಸ್ತು ಎಲ್ಲ ಕಡಿಮೆ ಆಯ್ತು, ಒಂದು 20 ದಿನದಲ್ಲಿ ಸುಸ್ತು ಎಲ್ಲ ಕಡಿಮೆ ಆಗಿ ನಾರ್ಮಲ್ ಆಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಓಡಾಡ್ಕೊಂಡಿದ್ರು ಸರ್. ಗ್ರೇಟ್. ಇಲ್ಲೊಬ್ಬರು ನಾನು ನೋಡಿದೆ, ರಾಮಣ್ಣ ಅಂತ, 7 ದಿನಕ್ಕೇನೆ 21 kg ಕಡಿಮೆ ಆಗಿದ್ರು. ಬಾತ್ಕೊಂಡಿತ್ತು ಅಷ್ಟು. 15 ದಿನಕ್ಕೆ 12 kg ಕಡಿಮೆ ಆಗಿದ್ರು ಸರ್. ನಾರ್ಮಲ್ ವೆಯ್ಟ್ ಆಗಿದ್ದಾರೆ ಇವಾಗ, 45 kg ಬಂದಿದ್ದಾರೆ. ವೆರಿ ಗುಡ್ ಅಮ್ಮ, ವೆರಿ ಗುಡ್. ಸೊ ಮತ್ತೆ ನಮ್ಮದು ತಗೊಂಡ್ಮೇಲೆ ಮಾತ್ರೆಗಳೆಲ್ಲ ಅವತ್ತೇ ಬಿಡಿಸ್ಬಿಟ್ರಲ್ಲ ಅದನ್ನ? ಸ್ಟಾರ್ಟಿಂಗ್ ಬಿಟ್ಬಿಟ್ವಿ ಸರ್. ಏನೇನು ಮಾತ್ರೆ ತಗೊಂತ ಇದ್ರಿ ಮೊದಲು ನೀವು? ಸರ್ ಅದೇ ಇದು ಕೊಟ್ಟಿದ್ದೇವೆ, ಲಿವರ್ ಡೀಟೇಲ್ಸ್ ಒಂದು, ಆಮೇಲೆ BP ದಿನ ತಗೊಳ್ತಾ ಇದ್ರ, ಕಿಡ್ನಿ ತಗೊಳ್ತಾ, ಊತದ್ದು ಎಲ್ಲ ಬಿಟ್ಬಿಟ್ರಿ? ನಾನು ಅದನ್ನೇ ಬುಕ್ಕಲ್ಲಿ ಬರೆದಿದ್ದೀನಿ, ಡೇ 1. ಇತ್ತೀಚೆಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಡಯಾಬಿಟೀಸ್ ಮಾತ್ರೆಗಳನ್ನು ಬಿಡಿಸ್ಬಿಡ್ತಾ ಇದ್ದೀನಿ, ಕಿಡ್ನಿ ಡಿಸೀಸ್ ಇರೋರಿಗೆ, ಆಮೇಲೆ ಲಿವರ್ ಡಿಸೀಸ್ ಇರೋರಿಗೆ. ಬಟ್ ಏನಂದರೆ ಆನೆಸ್ಟ್ ಇರಬೇಕು, ಆಹಾರನೇ ಔಷಧಿ. ಮತ್ತು ಆಹಾರದ ಬಗ್ಗೆ ಸ್ವಲ್ಪ ಹೇಳಮ್ಮ, ಹೆಂಗೆ ಕೊಡ್ತಾ ಇದ್ರಿ ಅಂತ, ಅದು ಭಾರಿ ಇಂಪಾರ್ಟೆಂಟ್. ಬೆಳಿಗ್ಗೆ ಅರಳಿ ಎಲೆ ಮತ್ತೆ ಬೇವಿನ ಎಲೆ ರಸ ಅವೆಲ್ಲ ಬಿಟ್ಬಿಡಮ್ಮ, ಅವೆಲ್ಲ ನಮ್ದು ಟ್ರೀಟ್ಮೆಂಟು. ಫುಡ್ಡಲ್ಲಿ ಏನೇನು ಕೊಡ್ತಾ ಇದ್ರಿ? ಫುಡ್ಡಲ್ಲಿ ಅಂದರೆ ತರಕಾರಿ, ಸೊಪ್ಪು, ತರಕಾರಿ ಎಲ್ಲ 75% ಕೊಡ್ತಾ ಇದ್ದೀನಿ. ಗ್ರೇಟ್. ಜೋಳ, ಅಕ್ಕಿ ಮತ್ತೆ ಗೋಧಿ ಎಲ್ಲ 25%. ಆಯ್ತು. ಈ ಸೊಪ್ಪು ತರಕಾರಿ ಹೆಂಗ್ ಮಾಡ್ಕೊಡ್ತಾ ಇದ್ರಿ? ಎಲ್ಲ ಬೇಯಿಸಿ ಬಸ್ತೆ ಮಾಡ್ಕೊಡ್ತಾ ಇದ್ದೀನಿ. ಬಸ್ಸಿದಾದ್ಮೇಲೆ ಹೆಂಗೆ ಮಸಾಲ ಬ್ಲೆಂಡ್ ಮಾಡ್ತಾ ಇದ್ರಿ? ಟೇಸ್ಟ್ ಇರಬೇಕಲ್ಲ. ಟೇಸ್ಟ್ಗೆ ಎಲ್ಲಾ ತರ ಮಸಾಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಅದನ್ನ ಸ್ವಲ್ಪ ಹಾಕ್ತೀನಿ, ಅದ್ರ ಜೊತೆಗೆ ಒಗ್ಗರಣೆ ಮಾಡ್ತೀನಲ್ವಾ, ಅದ್ರ ಜೊತೆಗೆ ಅಂದ್ರೆ ಎಣ್ಣೆ ತುಪ್ಪ ಏನು ಬಳಸಲ್ಲ ಸರ್. ಬಟ್ ನಾನು ಹೇಳಿದ್ನಲ್ಲ, ಅರ್ಧ ಟೀ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ. ಸಾಂಬಾರು ಮಾತ್ರ ಯೂಸ್ ಮಾಡ್ತೀನಿ ಅವ್ರಿಗೆ. ಅಂದ್ರೆ ನಮಗೆ ಫುಲ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ, ನಾವು ಅದನ್ನೆಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಇಲ್ಲಿ ಮತ್ತೆ ನಮಗೆ ತರಕಾರಿ ಸೊಪ್ಪು ಪ್ರತಿದಿನ ಸಿಗಲ್ಲ ಸರ್. ನಾನು ತಂದೆ ಇವರು ಮಾಡಿ ಇಟ್ಬಿಡೋದು, ಆಮೇಲೆ ನಾವು ಯೂಸ್ ಮಾಡ್ಕೋತಾ ಇದೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಹಂಗೆ ಫ್ರೈ ಮಾಡ್ಕೊಡ್ತೀನಿ. ಇದೆಲ್ಲ ಸೊಪ್ಪು, ಕಾಳು ಪಲ್ಯಗಳೆಲ್ಲ ನಾನು ಹಂಗೇನೆ ಫ್ರೈ ಮಾಡ್ತೀನಿ. ಏನು ಟೇಸ್ಟ್ ಬರ್ತೈತೆ, ಚೆನ್ನಾಗಿರುತ್ತೆ ಸರ್. ಪೌಡರ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅಂದ್ರೆ ಎಣ್ಣೆ ಇಲ್ದಂಗೆನೆ ಅದ್ರ ಜೊತೆ ಫ್ರೈ. ಅದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ. ಒಟ್ಟಲ್ಲಿ ಅದೇನೋ ಒಂದು ಜೋಕ್ ಹೇಳ್ತೀನಿ, ಮಟನ್ ಕೆಲವರು ಏನು ಇಲ್ದಂಗೆನೆ ಹಾಗೆ ಮಾಡ್ತಾರಲ್ಲ, ಎಣ್ಣೆ ಇಲ್ದಂಗೆ, ಆ ಟೈಪ್ ಆದಾಗ ಡ್ರೈ ಫ್ರೈ ಟೈಪ್ ಆಯ್ತು. ಫಸ್ಟ್ ಟೈಮ್ ಕೇಳ್ತಾರದಮ್ಮ, ಸೊಪ್ಪು ತರಕಾರಿಗಳನ್ನು ಡ್ರೈ ಫ್ರೈ ಮಾಡಬಹುದು ಅಂತ ಇವತ್ತು ತೋರಿಸಿದ್ರು. ಡ್ರೈ ಫ್ರೈ ಮಾಡಿ ತಿನ್ಬೋದು ಅಂತ ಒಬ್ರು ಗುರುಜಿ ಅವರ ಹೆಸರು ಮರ್ತಿದ್ದೀನಿ. ಓ ಗ್ರೇಟ್ ಅಮ್ಮ, ಅವಳಿಗೆ ಹೇಳ್ಕೊಟ್ಟಿರೋದು. ಗ್ರೇಟ್ ಅಮ್ಮ. ನಾನು ನೋಡಿ ಇವತ್ತು ನಾನು ನಿಮ್ಮಿಂದ ಕಲ್ತೆ. ಖಾಲಿ ಬಿಸಿ ಬಾಣಲೆ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ರೋಸ್ಟ್ ಆಗುತ್ತೆ. ಸರ್ ಇಲ್ಲಿ 15 ದಿನ ಇದ್ವಲ್ಲ, ಅದೇ ಮಾಡ್ಕೊಡ್ತಿದ್ರು. 15 ದಿನ ಇವ್ರು ಇಲ್ಲೇ ಇಟ್ಕೊಂಡು ಹೆಂಗ್ ಅಡ್ಗೆ ಮಾಡ್ಕೊಂಡು ರಿಯಲಿ ಗ್ರೇಟ್ ಅಮ್ಮ. ನೀವು ಹಂಗಾರೆ ಇವ್ರನ್ನ ಎಲ್ಲ ಇಲ್ಲಿಂದನೇ ಎಲ್ಲ ಟ್ರೈನ್ ಅಪ್ ಮಾಡಿ ಆಲ್ಮೋಸ್ಟ್ ಇವ್ರದ್ದು ಎಲ್ಲ ನಾರ್ಮಲ್ ಆದ್ಮೇಲೆ ಕಳ್ಸಿರೋದು.
Very ಊರಿಗೆ good. ಹೋದಾಗ ಎಲ್ರಿಗೂ ಆಶ್ಚರ್ಯ, ಹೊಟ್ಟೆ ಇಷ್ಟು ಬೇಗ ಕರಗಿದೆ ಇವ್ರಿಗೆ, ಕಾಲೆಲ್ಲ ಎಷ್ಟು ಚೆನ್ನಾಗಿ ಬರ್ತೀರಾ ಅಂತ ಎಲ್ರು ಆಶ್ಚರ್ಯ ಅಂದ್ರೆ ನಾನು ನನ್ನ ಎದುರುಗಡೆನೆ ಹೇಳಿದಾರೆ ಅದನ್ನ. ಅಂದ್ರೆ ನಾನು ಇನ್ನೂ ಇವ್ರಿಗೆ ಯಾರಿಗೂ ನಾವು ಈ ತರ ಮೆಡಿಸಿನ್ ತಗೋತೀನಿ ಅಂತ ಊರಲ್ಲಿ ಹೇಳಿಲ್ಲ. ಏನಕ್ಕೆ ಅಂದ್ರೆ ಈ ತರ ಪ್ರಾಬ್ಲಮ್ ಇವ್ರಿಗೆ ಅಂತ ತಕ್ಷಣ ಎಲ್ಲ ಬರೀ ನೆಗೆಟಿವ್ ಆಗೇ ಮಾತಾಡೋರು ಎಲ್ಲ. ಕರೆಕ್ಟ್ ಏನಾಯ್ತು ನೀವ್ ಹೇಳೋದು ನಿಜ. ಎಲ್ಲ ಬಂದು ನಮ್ಗೆ ಟಾರ್ಚರ್ ಕೊಡ್ತಾರೆ. ನಾನು ಯಾವುದೇ ವಿಷಯ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತಾನೆ ಹೇಳಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಬರೋ ತನಕ ಇವ್ರಿಗೆ ಲಿವರ್ ಪ್ರಾಬ್ಲಮ್ ಇವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರಿಗೆ ಡಾಕ್ಟರ್ ಏನ್ ಹೇಳಿದ್ದಾರೆ ಅಂತ ನೀವು ಕೇಳೋರು ಅವ್ರು ಹೇಳಕ್ ಗೊತ್ತಾಗಲ್ಲ. ಅದಕ್ಕೆ ನಾವು ಅವ್ರಿಗೆ ಹೇಳಿಲ್ಲ, ಯಾಕಂದ್ರೆ ಮುಂದೆ ಏನಾದ್ರು ಮಾಡೋಣ ಅಂತ ಅದನ್ನೆಲ್ಲ ಹುಡುಕಿ ಏನೇನೋ ಮಾಡಿ ಟ್ರೈ ಮಾಡಿದೀವಿ. ಮೊದಲೇ ಅವರಿಗೆ ಮಾನಸಿಕವಾಗಿ ನೋವಾಗಬಾರ್ದು ಅಂತ ನೀವ್ ಹೇಳಿಲ್ಲ. ನಾವು ಅವ್ರಿಗೆ ಡಾಕ್ಟ್ರು ನಮಗೆ ಪರಿಚಯ ಇದ್ದಿದ್ರಿಂದ ಅಲ್ಲಿ ನಾವು ಅಡ್ಮಿಟ್ ಮಾಡಿದವರು. ಇವ್ರ ಮುಂದೆ ಏನು ಮಾತಾಡಕ್ಕೆ ಬಿಟ್ಟಿಲ್ಲ ನಾವು. ಗ್ರೇಟ್ ಅಮ್ಮ, ಅವರು ಒಳ್ಳೆ ಗ್ರೇಟ್ ಡಾಕ್ಟರ್. ನಮ್ಮ ಅಕ್ಕನಿಗೆ ಗೊತ್ತಿರೋರು ಅವ್ರು ಇನ್ನೊಬ್ರು ಮೈಸೂರಲ್ಲಿ ನಮ್ಮ ಭಾವ ಅವರು, ಮೈಸೂರು ಅಕ್ಕ ಅವ್ರ ಮಿಸಸ್ ಅಲ್ಲಿ ತೋರಿಸಿದ್ರು ಫಸ್ಟ್ ನಮ್ಗೆ ಮೈಸೂರಲ್ಲಿ. ಅವ್ರು ಚೆನ್ನಾಗಿರೋದು. ಹಾ ಸರ್, ಅವರು ಬರ್ಬೇಕಿತ್ತು. ಓಕೆ ಗ್ರೇಟ್ ಅಮ್ಮ. ಓಕೆ ಇಲ್ಲ, ನಂದು ಅನ್ನೋನ್ ಕಾಲ್ ಬಂದಾಗ ಪಿ ಎ ಕೊಡ್ತೀನಿ. ಬಟ್ ಏನೇ ಅವ್ರ ಡಾಕ್ಟರ್ನ ನಾನು ತಗೊಳ್ತೀನಿ, ನಾನೇ ಮೆಸೇಜ್. ಅವ್ರಂದ್ರೆ ಇವ್ರಿಗೆ ಫುಲ್ ಇವರು ಇನ್ನು ನನಗೆ ಊಟ ಹೋಗಲ್ವಾ ಇದು ಅಂದ್ರೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಇವ್ರಿಗೆ. ಹೋಗಲ್ವಾ ಅಂತ ಹೇಳ್ತಿರ್ಬೇಕಾರೆ ಅವ್ರನ್ನ ಕರೆಸಿ ಇವ್ರಿಗೆ ಕೌನ್ಸಿಲಿಂಗ್ ತರ ಮಾಡಿಸಿದ್ರು ಒಂದು ಅರ್ಧ ಗಂಟೆ. ಅವ್ರು ಮಾತಾಡಿದ್ಮೇಲೆ ಇವರು ಆಪರೇಷನ್ ಮಾಡಿಸ್ಕೊಂಡು ನಾನು ಚೆನ್ನಾಗಾಗ್ಬೋದಾ ಅನ್ನೋ ತರನೇ ಇವ್ರ ಮೈಂಡ್ ಬಂದಿತ್ತು. ಅದಕ್ಕೆ ಏನಾದ್ರು ಮಾಡೋಣ ಅಂತ ಡಿಸ್ಚಾರ್ಜ್ ಮಾಡ್ತೀನಿ ಮನೆಗೆ ಕರ್ಕೊಂಡೋಗಿ ಒಂದು ವಾರ ನಿಮ್ದು ವಿಡಿಯೋಗಳು ಮತ್ತು ಇವ್ರು ಹೇಳಿದ್ದೆಲ್ಲ ತೋರಿಸಿ ಇವ್ರನ್ನ ಸ್ವಲ್ಪ ಸಪ್ರೇಟ್ ಆಗಿ ನಾನು ಕರ್ಕೊಂಡೋಗಿ ಸ್ವಲ್ಪ ಅವ್ರ ಜೊತೆ ಮಾತಾಡಿ ಈ ತರ ಮಾಡೋಣ, ಟ್ರೈ ಮಾಡೋಣ. ನಿಮ್ಗೆ ಇವ್ರು ಫಸ್ಟ್ ಇಷ್ಟಪಡ್ಲಿಲ್ಲ, ಟ್ರೈ ಮಾಡಿ ನೋಡೋಣ ಯಾಕೆ ಆ ತರ ಇದ್ ಮಾಡಿ ಕರ್ಕೊಂಡ್ಬಂದು. ಯೂರಿನ್ ಕಲರ್ ಇದ್ರಿ? ಯೂರಿನ್ ಕಲರ್ ರೆಡ್ ಆರೆಂಜ್ ಬರ್ತಾ ಇತ್ತು ಸರ್ ಅವ್ರಿಗೆ ಫಸ್ಟ್. ಒಂದು ಟೈಮ್ ತಗೊಂಡು ಮತ್ತೆ ನಾಳೆಗೆ ಯೆಲ್ಲೋ ಕಲರ್ ಚೇಂಜ್ ಆಯ್ತು. ಒನ್ ಡೇಗೆ. ಯಾಕೆಂದ್ರೆ ಯಾಕೆಂದ್ರೆ ಇನ್ನೊಬ್ರದ್ದು ನಾನ್ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ನೋಡಿದೆ, ಅವರು ಕುಂಕುಮ ಕಲರ್ ಅಂತ ಹೇಳಿದ್ರು, ನೀವು ಡೈರೆಕ್ಟ್ ರೆಡ್ ಕಲರ್ ಅಂತ ಹೇಳಿದ್ರಿ. ಸೊ ಅವ್ರಿಗೆ 3 days ಅಲ್ಲಿ ಹೊರಟೋಯ್ತು ಅಂತಂದ್ರು. ನೀವು ಒಂದೇ ದಿನಕ್ಕೆ ಸ್ವಲ್ಪ ನಂಗೆ ಕಡಿಮೆ ಅನಿಸ್ತು ಸರ್. ಅದು ಒಂದೇ ದಿನಕ್ಕೆ ಎಲ್ಲೋ ಕಲರ್ ಬಂತ. ನೀಟಾಗಿ ಆಗ್ತು 4 ದಿನಕ್ಕೆ. ಅವ್ರನ್ನ ಸುಮಾರು ನಾನು 20 ದಿನ 25 ದಿನ ತನಕ ನಾನು ಯೂರಿನ್ ಮೋಷನ್ ಪ್ರತಿದಿನ ಚೆಕ್ ಮಾಡಿದೀನಿ. ಈ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆನು. ಗ್ರೇಟ್. ಎಲ್ಲ ಆಮೇಲೆ ಮೋಷನ್ ಮೊದ್ಲು ಹೆಂಗಿತ್ತು, ಆಮೇಲೆ ಏನಾಯ್ತು? ಮುಂಚೆ ಎಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸರ್ ಮೋಷನ್ ಎಲ್ಲ. ಇದು ಹಾಸ್ಪಿಟ್ಲಿಂದ ಇದಾದ್ಮೇಲೆ ಸ್ವಲ್ಪ ಮಾಡಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲಿಂದ ನಾರ್ಮಲ್ ಆಗಿ ಮೋಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಗ್ರೇಟ್ ಅಮ್ಮ, ಗ್ರೇಟ್. ಇವಾಗೆಲ್ಲ ನಾರ್ಮಲ್. ವೆರಿ ಗುಡ್. ಚೆನ್ನಾಗಿರ್ಬಿಡ್ರಿ, ಮುಖನೇ ಶೈನಿಂಗ್ ಇದೆ. ಥ್ಯಾಂಕ್ ಯು.